ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ಕರ್ತನು ನಮ್ಮ ಕಣ್ಣುಗಳನ್ನು ಒಪ್ಪಿಸಿಕೊಡೋಣ. ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು ಈ ವಾಕ್ಯದೊಂದಿಗೆ ಸ್ವಾಮಿ ನೀವು ಮಾತನಾಡಿ ದೇವರೇ, ಕರುಣೆ ಉಳ್ಳ ಕರ್ತಾವೆ, ಪವಿತ್ರಾತ್ಮರೇ ನಿಮಗೆ ಸ್ತೋತ್ರ. ದೇವರ ಕರ್ತನೆ, ನೀವು ಮಾತನಾಡ್ರಿ, ನಾವು ಕೇಳುತ್ತೇವಪ್ಪ. ಯೇಸು ಸ್ವಾಮಿ ಹೆಸರಿನಲ್ಲಿ ಕರ್ತನೆ ಬೇಡಿಕೊಳ್ಳುತ್ತೇವೆ, ಜೀವೋಳ ಪರಲೋಕ ತಂದೆ. ಕೀರ್ತನೆ ಭಾಗದಿಂದ ಒಂದು ವಾಕ್ಯವನ್ನು ತೆಗೆದುಕೊಳ್ಳೋಣ. ಕೀರ್ತನೆ 139 ಅಧ್ಯಾಯದಲ್ಲಿ ಅದರಲ್ಲಿ 16ನೇ ವಚನವನ್ನು ತೆಗೆದುಕೊಳ್ಳೋಣ. ನಾನು ಇನ್ನು ಕೇವಲ ಪಿಂಡವಾಗಿರುವಾಗಲೇ ನಿನ್ನ ಕಣ್ಣುಗಳು ನನ್ನನ್ನು ನೋಡಿದೆವು. ಹಾಲೆಲೂಯಾ. ದೇವರ ಎಣಿಕೆಯಲ್ಲಿ ನಾವು ಪಿಂಡವಾಗಿರುವಾಗಲೇ ದೇವರ ಕಣ್ಣು ನಮ್ಮ ಮೇಲೆ ಬಿದ್ದಿದೆ. ಹಾಲೆಲೂಯಾ. ನೋಡ್ರಿ, ನಾವು ತಾಯಿ ಹೊಟ್ಟೆಯಿಂದ ಈಚೆಗೆ ಬಂದು ನಮ್ಮ ಬುದ್ಧಿ ಜ್ಞಾನ ಬಂದ ಮೇಲೆ, ತಿಳುವಳಿಕೆ ಬಂದ ಮೇಲೆ ನಮ್ಗೆ ಈ ಭೂಮಿ ಜ್ಞಾನ ಪ್ರತಿಯೊಂದು ಬಂದಿರೋದು ಪ್ರಿಯರೇ. ಆದರೆ ದೇವಾದಿ ದೇವರು ಹೇಳ್ತಾರೆ, ನೀನು ಪಿಂಡವಾಗಿರ್ಬೇಕಾದ್ರೆ ನನ್ನ ಕಣ್ಣು ನಿನ್ನನ್ನು ನೋಡಿದೆವು. ಹಾಲೆಲೂಯಾ. ಅದಕ್ಕಾಗಿ ನಮ್ಮನ್ನೆಲ್ಲ ಆಯ್ಕೆ ಮಾಡಿಕೊಂಡು ಈ ಭೂಮಿ ಮೇಲೆ ಒಬ್ಬೊಬ್ಬರಿಗೆ ಒಂದೊಂದು ಕೆಲಸವನ್ನ ನೇಮಿಸಿಕೊಟ್ಟಿದ್ದಾರೆ. ಹಾಲೆಲೂಯಾ. ವಿಶ್ವಾಸಿಗಳಿಗೆ ಆರಿಸಿಕೊಂಡಿದ್ದಾರೆ, ಸೇವೆ ಮಾಡುವಂಥವರಿಗೆ ಆರಿಸಿಕೊಂಡಿದ್ದಾರೆ. ಹಾಲೆಲೂಯಾ. ಇವರೆಲ್ಲ ಸೇರಿ ನಾವು ದೇವರ ಮಕ್ಕಳಾಗಿ ನಾವು ಎಣಿಕೆಯಲ್ಲಿ ಇರುವಾಗ ನಾವು ಇದೇ ರೀತಿಯಾಗಿ ಇನ್ನೊಬ್ಬರಿಗೆ ಹೋಗಿ ದೇವರ ವಿಚಾರಗಳನ್ನ ನಾವು ತಿಳಿಸ್ಬೇಕಾಗಿದೆ ಪ್ರಿಯರೇ. ಹಾಲೆಲೂಯಾ. ಇಲ್ಲಿ ಕೆಳಗಡೆ ಹೇಳ್ತದೆ ನೋಡ್ರಿ, ಇನ್ನೊಂದ್ಸಲ ಓದಿಕೊಳ್ಳೋಣ. ನಾನು ಇನ್ನು ಕೇವಲ ಪಿಂಡ ಇರುವಾಗಲೇ ನಿನ್ನ ಕಣ್ಣುಗಳು ನನ್ನನ್ನು ನೋಡಿದೆವು. ನನ್ನ ಆಯುಷ್ಕಾಲದ ಪ್ರಥಮ ದಿನವು ಪ್ರಾರಂಭವಾಗುವ ಮೊದಲೇ ಅದರ ಎಲ್ಲಾ ದಿನಗಳು ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಹಾಲೆಲೂಯಾ. ಅಲ್ಲಿಗೆ ನನ್ನ ಆಯುಷ್ಕಾಲ ಪ್ರಥಮ ದಿನ, ಯಾವಾಗ ನಾವು ತಾಯಿಯಿಂದ ಹೊರಗೆ ಬಂದುವೋ ಹೊಟ್ಟೆ ಒಳಗಿದ್ದ ಅವತ್ತಿನಿಂದ ನಮ್ಮ ಆಯುಷ್ಕಾಲಗಳು ಪ್ರಥಮ ದಿನವು ಪ್ರಾರಂಭವಾಗುವ ಮೊದಲೇ ಅದರ ಎಲ್ಲ ದಿನಗಳು ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ನೋಡಿ, ನಾವು ಹುಟ್ಟಿದಾಗಿಂದ ಯಾವ ಕಾಲಕ್ಕೆ ನಮ್ಮ ಅಂತ್ಯ ಆಗ್ತದೋ ನಮ್ಗೆ ಯಾರಿಗೂ ತಿಳಿಯೋದು. ಆದರೆ ದೇವರು ಹೇಳ್ತಾರೆ, ನೀನು ಹೆಂಗೆ ಪ್ರಾರಂಭ ಆಗಿದ್ದೀ, ನಿನ್ನ ಆಯುಷ್ಕಾಲ ಎಷ್ಟು ಅಂತ ನನಗೆ ಮಾತ್ರ ಗೊತ್ತು ಪ್ರಿಯರೇ. ಇವತ್ತು ನಮ್ಮ ಆಯುಷ್ಕಾಲ ಯಾರಿಗಾರ ಹೇಳಲಿಕ್ಕೆ ಸಾಧ್ಯವಾ ಪ್ರಿಯರೇ? ನೋಡ್ರಿ, ದೇವರು ಎಲ್ಲವನ್ನು ಇಲ್ಲಿ ಮೊದಲೇ ಬರೆದಿಟ್ಟಿದ್ದಾರೆ. ಆದರೆ ಒಂದೊಂದು ನಿಮಿಷಗಳನ್ನು ನೀವು ವ್ಯರ್ಥ ಮಾಡದಂತೆ ನನ್ನ ಕೆಲಸಗಳಲ್ಲಿ ನೀವು ತೊಡಗಿರ್ರಿ. ಹಾಲೆಲೂಯಾ. ಅದಕ್ಕೆ ನೀವು ವ್ಯರ್ಥವಾದ ಕೆಲಸಗಳನ್ನ ಮಾಡಬೇಡ್ರಿ, ವ್ಯರ್ಥವಾದ ಸಮಯಗಳನ್ನ ಕಳಿಯಬೇಡ್ರಿ. ಹಾಲೆಲೂಯಾ. ದೇವ್ರು ಹೇಳ್ತಾರೆ, ನೀವು ವ್ಯರ್ಥವಾದ ಸಮಯ ಮಾಡಿದ್ರೆ ಒಂದು ಆತ್ಮವಾದ್ರ ನಷ್ಟವಾಗಬಾರದು. ಅದಕ್ಕೋಸ್ಕರ ನಾನು ನಿಮ್ಮನ್ನ ಎಚ್ಚರಿಸುತ್ತಾ ಇದ್ದೇನೆ. ಹಾಲೆಲೂಯಾ. ಅದಕ್ಕಾಗಿ ದೇವರ ಮಾತುಗಳನ್ನ ನಾವು ಶ್ರದ್ಧೆಯಿಂದ ಲಾಲಿಸಿ ಕೇಳಿ, ದೇವರೇ, ನೀನು ನನಗೆ ಇಷ್ಟು ವರ್ಷಗಳ ಕಾಲ ಆಯುಷ್ಕಾಲ ಕೊಟ್ಟಿದೆಯಾ ದೇವರೇ, ಅದು ಹೆಚ್ಚಾಗಿದೆಯೋ ಕಡಿಮೆ ಆಗಿದೆಯೋ ನನಗಂತೂ ಸತ್ಯ ಗೊತ್ತಿಲ್ಲ ಸ್ವಾಮಿ, ಆದರೆ ನಿನಗೆಲ್ಲ ಗೊತ್ತಿದೆ. ನಿನ್ನ ಕೆಲಸವನ್ನ ನಾನು ಎಷ್ಟು ಸಾಧ್ಯನಷ್ಟು ಮಾಡಕ್ಕೆ ಸಿದ್ಧನಾಗಿದ್ದೇನೆ ದೇವರೇ ಅಂತ ಹೇಳಿ ನಾವೆಲ್ಲ ಒಪ್ಪಿಕೊಳ್ಬೇಕು ಪ್ರಿಯರೇ. ಅಲ್ಲಿ ದೇವರ ಹತ್ರ ನಾವು ಯಾವ ಆರ್ಗ್ಯುಮೆಂಟ್ ಮಾಡ್ಲಿಕ್ಕೆ ಆಗುವುದಿಲ್ಲ. ಅವ್ರು ಹೇಳುವುದನ್ನ ನಾವು ಮಾಡುವುದು ಒಂದೇ ಕೆಲಸ ಅಷ್ಟೇ ಪ್ರಿಯರೇ. ಅದಕ್ಕಾಗಿ ನಮ್ಮನ್ನ ಕರೆದಿದ್ದಾರೆ. ನೋಡ್ರಿ, ಎಷ್ಟೋ ಜನಗಳು ಹಳೆ ಒಡಂಬಡಿಕೆಯಲ್ಲಿ ಎಷ್ಟು ಮೋಶೆ ಇರ್ಬೋದು, ಅಬ್ರಾಮ್ ಇರ್ಬೋದು, ಇಸಾಕ್ ಇರ್ಬೋದು, ಅವರೆಲ್ಲ ದೇವರ ಆಜ್ಞೆಗಳನ್ನ ಪಾಲಿಸಿದಂಥವ್ರು. ಒಬ್ಬರೂ ಒಂದು ಮಾತಾಡದೆ. ಇವೆಲ್ಲ ಯಾಕೆ ಬರೆಯಲ್ಪಟ್ಟಿದೆ ಅಂದ್ರೆ, ಇವನ್ನೆಲ್ಲ ನೋಡಿ ನೀವು ಮಾಡ್ಕೊಂಡು ಬನ್ರಿ. ಇವೆಲ್ಲ ಓದುತ್ತಾ ಇದಿರಲ್ಲ, ಓದಿದ ನಂತರ ನೀವು ಆ ರೀತಿಯಾಗಿ ಮಾಡಿಕೊಂಡು ಬನ್ನಿರಿ. ಮಕ್ಕಳಿರ, ಸಹೋದರ ಸಹೋದರಿಯರ ಹಾಗೆ ದೇವರು ನಮ್ಮನ್ನ ಕರೆದಿದ್ದಾರೆ. ಹಾಲೆಲೂಯಾ. ಅದಕ್ಕಾಗಿ ನಾವು ಆ ಕೆಲಸವನ್ನ ಮಾಡಬೇಕು. ಅದಕ್ಕೆ ಇಲ್ಲಿ ಕೆಳಗಡೆ 17ನೇ ವಚನ ಹೇಳ್ತದೆ, ದೇವರೇ, ನಿನ್ನ ಸಂಕಲ್ಪಗಳು ನನ್ನ ಎಣಿಕೆಯಲ್ಲಿ ಎಷ್ಟೋ ಗೌರವವಾಗಿದೆ. ದೇವರ ಸಂಕಲ್ಪ ನನ್ನ ಎಣಿಕೆಯಲ್ಲಿ ಎಷ್ಟು ಗೌರವವಾಗಿದೆ ಅಂತ ನಾವು ಎಣಿಸಬೇಕು ಪ್ರಿಯರೇ. ಅದನ್ನ ನಾವು ಅಲಕ್ಷ್ಯ ಮಾಡಬಾರ್ದು.
ದೇವರೇ, ನೀವು ಒಂದು ಸ್ವಾಮಿ ಒಂದು ಒಂದು ಮಾತುಗಳನ್ನ ಹೇಳಿದ್ದೀರಿ ದೇವರೇ, ಸ್ವಾಮಿ ಅದನ್ನ ನಾನು ಮಾಡ್ತೀನಿ ಅಪ್ಪ. ದೇವರೇ, ಅದಕ್ಕೆ ನಿನ್ನ ಕೃಪೆ ಕೊಡು ಸ್ವಾಮಿ, ನಿನ್ನ ಸಹಾಯ ಕೊಡು ದೇವರೇ, ನಿನ್ನ ಹಸ್ತ ಸ್ವಾಮಿ ನಮ್ಮ ಮೇಲೆ ಇರಲಿ. ಹಲ್ಲೆಲೂಯಾ. ನೀವು ನನ್ನ ಜೊತೆಗೆ ಬರುವುದಾದ್ರೆ ಸ್ವಾಮಿ, ನಮಗೆ ಯಾವ ಕೇಡು ಬರುವುದಿಲ್ಲ, ಯಾವ ಕಷ್ಟವೂ ಸಂಭವಿಸುವುದಿಲ್ಲ. ಹಲ್ಲೆಲೂಯಾ. ಅದಕ್ಕಾಗಿ ನಾವು ಮೊರೆಯಿಟ್ಟು ಪ್ರಾರ್ಥನೆ ಮಾಡಿಕೊಂಡು ನಾವು ದೇವರ ಹೆಸರಿನಲ್ಲಿ ಹೋಗುವುದಾದರೆ ಎಲ್ಲಿ ಹೋದ್ರೂ ಜಯ ಉಂಟು. ಅದಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿಕೊಳ್ಬೇಕು. ಇನ್ನು ಒಂದು ವಾಕ್ಯವನ್ನು ಓದಿಕೊಂಡ್ಬಿಡೋಣ. ಅಲ್ಲಿ ಜ್ಞಾನೋಕ್ತಿ ಪುಸ್ತಕ ಜ್ಞಾನೋಕ್ತಿ 3 ಜ್ಞಾನೋಕ್ತಿ ಪುಸ್ತಕ 3ನೇ ಅಧ್ಯಾಯ 33ನೇ ವಚನ. ನೀತಿವಂತರ ನಿವಾಸವು ಆಶೀರ್ವದಿಸುವನು. ಹಲ್ಲೆಲೂಯಾ. ಯಾರು ನೀತಿವಂತರು? ದೇವರಿಗಾಗಿ ವಾಕ್ಯವನ್ನ ಕೇಳಿ ಧ್ಯಾನಿಸಿ ಅದ್ರ ಪ್ರಕಾರನೇ ಜೀವಿಸಿಕೊಂಡು ದೇವರ ನಮ್ಮ ಆತ್ಮದೊಂದಿಗೆ ಮಾತನಾಡಿ ದೇವರದೊಂದು ಒಂದು ಸಣ್ಣ ಕೆಲಸಗಳನ್ನ ನಾವು ಮಾಡುವುದಾದರೆ ನೀತಿವಂತರ ಕುಟುಂಬ. ಹಲ್ಲೆಲೂಯಾ. ನೀತಿವಂತರ ಕುಟುಂಬ ಎಂದು ಕದಲುವುದೇ ಇಲ್ಲ. ದೇವರು ಹೇಳ್ತಾರೆ, ಆಕಾಶ ಭೂಮಿ ಅಳೆದೋಗ್ಬೋದು, ನನ್ನ ಮಾತು ಬಾಯಿ ಮಾತು ಎಂದು ಅಳಿಯುವುದೇ ಇಲ್ಲ. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿಯಾಗಿದೆ. ಹಲ್ಲೆಲೂಯಾ. ಇಲ್ಲಿ ನೀತಿವಂತರ ನಿವಾಸವು ಆಶೀರ್ವದಿಸುವನು. ಯಾರು ಧರ್ಮವನ್ನು ತಿರಸ್ಕರಿಸುತ್ತಾರೋ ಅವರನ್ನು ಆತನು ತಿರಸ್ಕರಿಸುವನು. ಯಾರು ಧರ್ಮವನ್ನ ತಿರಸ್ಕರಿಸ್ತಾರೆ ಅಂದ್ರೆ ವಾಕ್ಯ ಉಪದೇಶವನ್ನ ಧ್ಯಾನ ಮಾಡದೇ ಇರಬಹುದು, ಧ್ಯಾನ ಮಾಡಿ ಹಿಂಜಾರಿ ಹೋಗಿರಬಹುದು, ಅನ್ಯರಿಗಾಗಬಹುದು. ಇದು ಎಲ್ಲರಿಗೂ ಅಂದ್ರೆ ಧರ್ಮಶಾಸ್ತ್ರವನ್ನು ಧ್ಯಾನ ಮಾಡದಂತೆ ಯಾರು ಇರುತ್ತಾರೋ ಅವರೆಲ್ಲ ಏನಂತೀನಿ ಕೆಳಗಡೆ ತಿರಸ್ಕರಿಸುವರು. ದೇವರು ಅವರನ್ನ ಅಂಗೀಕಾರ ಮಾಡುವುದಿಲ್ಲ ಪ್ರಿಯರೇ, ತಿರಸ್ಕಾರ ಮಾಡ್ತಾರೆ. ಇಲ್ಲಿ ತಿರಸ್ಕಾರ ವಾಕ್ಯದಲ್ಲಿ ತೋರಿಸಿಕೊಡ್ತಾ ಇದ್ದಾರೆ. ಇವತ್ತು ನಾವು ಮನಮರುಗಿ ಸ್ವಾಮಿ, ನಾವು ತಿರಸ್ಕಾರ ಆಗಬಾರ್ದು ದೇವರೇ, ಇದನ್ನ ಧ್ಯಾನಿಸಿ ದೇವರೇ, ನಾನು ನಿಮ್ಮ ಹೆಜ್ಜೆಯ ಜಾಡಿನಲ್ಲಿ ನಾನು ನಡೀತೇನೆ ಸ್ವಾಮಿ, ನನ್ನನ್ನ ಕೈ ಹಿಡಿದು ನಡೆಸು ಸ್ವಾಮಿ, ನನ್ನನ್ನ ಕೈ ಬಿಡಬೇಡ. ಹಲ್ಲೆಲೂಯಾ. ಈ ರೀತಿಯಾಗಿ ನಾವು ಯಾರು ದೇವರ ಹತ್ರ ಕ್ಷಮಾಪಣೆ ಕೇಳುತ್ತೇವೋ ಪ್ರಿಯರೇ, ಮತ್ತೆ ದೇವರು ನಮ್ಮನ್ನ ಎತ್ತಲ್ಪಡ್ತಾರೆ. ಆ ತಿರಸ್ಕಾರ ಎಂಬುದನ್ನ ಅದನ್ನ ಆಶೀರ್ವಾದವಾಗಿ ದೇವರು ಮಾರ್ಪಡಿಸ್ತಾರೆ. ಹಲ್ಲೆಲೂಯಾ. ಅದಕ್ಕಾಗಿ ನಾವು ದೇವರ ಮಾತಿನ ಮೇಲೆ ಯಾವತ್ತೂ ನಡಿಬೇಕು. ಹಲ್ಲೆಲೂಯಾ. ಅದಕ್ಕೆ ನೋಡಿ ಪೇತ್ರನು ಹೇಗೆ ರಾತ್ರಿ ಎಲ್ಲ ಪ್ರಯಾಸ ಪಟ್ಟೆ ಸ್ವಾಮಿ, ಒಂದು ಮೀನು ಸಿಕ್ಕಲಿಲ್ಲ. ಹಲ್ಲೆಲೂಯಾ. ಆದರೆ ನಿನ್ನ ಹೆಸರಿನ ಮೇಲೆ ಮತ್ತೆ ನಾನು ದೋಣಿಯನ್ನು ತಿರುಗಿಸಿ ಆಳವಾದ ಜಾಗದಲ್ಲಿ ಹೋಗಿ ಬಲೆಯನ್ನ ಹಾಕುತ್ತೇನೆ. ಯೇಸು ಸ್ವಾಮಿ ಸದಾ ಹೋದು. ಅಲ್ಲಿ ಏನಾಗಿದೆ, ಆತನು ಹೋಗಿ ಮೀನು ಹಿಡಿಯೋ ಜಾಗದಲ್ಲೆಲ್ಲ ಹೋಗಿ ಬಂದ ಜಾಗದಲ್ಲೂ ಒಂದು ಮೀನು ಸಿಕ್ಕಲಿಲ್ಲ. ಸ್ವಾಮಿ ಹೇಳಿದ ಮೇರೆಗೆ ಏನಾಯ್ತು, ದೋಣಿ ಮುಳುಗುವಷ್ಟು ಮೀನು ಸಿಕ್ಕಿತು, ಬಲೆ ಹರಿಯುವಷ್ಟು ಮೀನು ಸಿಕ್ಕಿತು. ಹಲ್ಲೆಲೂಯಾ. ಯಾಕೆ? ದೇವರ ಮಾತಿನ ಮೇಲೆ ನಂಬಿಕೆ ಇಟ್ಟ. ಹಲ್ಲೆಲೂಯಾ. ಇವತ್ತು ನೀವು ದೇವರ ಮಾತಿನ ಮೇಲೆ ನಂಬಿಕೆ ಇಟ್ಟು ದೇವರ ಮಾರ್ಗದಲ್ಲಿ ನಡೆಯುವುದಾದರೆ ನಿನ್ನ ಇಷ್ಟಾರ್ಥವನ್ನು ದೇವರು ನೆರವೇರಿಸೋರಾಗಿದ್ದಾರೆ ಪ್ರಿಯರೇ. ಎಂದಿಗೂ ಆಶಾಭಂಗ ಆಗಕ್ಕೆ ಬಿಡುವುದಿಲ್ಲ, ಅವಮಾನ ಆಗೋಕ್ಕೆ ಬಿಡುವುದಿಲ್ಲ, ನಿಂದನೆ ಆಗೋಕ್ಕೆ ಬಿಡುವುದಿಲ್ಲ. ಹಲ್ಲೆಲೂಯಾ. ನಾವು ಕೇಡಿಗೆ ಭಯ ಪಡುವಂತ ಅವಶ್ಯಕತೆ ಇರುವುದಿಲ್ಲ. ಹಲ್ಲೆಲೂಯಾ. ಆಮೇಲೆ ಕೆಳಗಡೆ ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುವನು, ಜ್ಞಾನವಂತರು ಸನ್ಮಾರ್ಗಕ್ಕೆ ಬಾಧ್ಯರಾಗುವರು. ನೋಡಿ, ದೀನರು ಕೃಪೆಯನ್ನು ಅನುಗ್ರಹಿಸುವರು. ದೀನರು ದೇವರ ಎಣಿಕೆಯಲ್ಲಿ ಯಾರು ದೀನರಾಗಿದ್ದಾರೋ, ನಾನು ತುಂಬಾ ತಗ್ಗಿಸಿಕೊಳ್ತೇನೆ, ನಾನು ಯಾವತ್ತೂ ಹೆಚ್ಚಿಸಿಕೊಳ್ಳಲ್ಲ, ನಾನು ಎಷ್ಟು ಸಾಧ್ಯವೋ ಅಷ್ಟು ನಾನು ತಗ್ಗಿಸಿಕೊಂಡು ನಾನು ಬಾಳ್ತೇನೆ ಭೂಮಿ ಮೇಲೆ,
ಅವಾಗ ದೇವರು ನೋಡ್ತಾರಲ್ವಾ, ಅಂಥವರಿಗೆ ಏರಳತೆ ಕೃಪೆಯನ್ನು ಅನುಗ್ರಹಿಸುವನು. ದೇವರ ಕೃಪೆ ಅನುಗ್ರಹ ಮಾಡ್ತಾರೆ. ಹಾಲೆಲೂಯಾ. ಜ್ಞಾನವಂತರು ಸನ್ಮಾರ್ಗಕ್ಕೆ ಬಾಧ್ಯರಾಗುವರು. ಜ್ಞಾನವಂತರು ಸನ್ಮಾರ್ಗಕ್ಕೆ ಬಾಧ್ಯರಾಗುತ್ತಾರೆ. ಇಲ್ಲಿ ಕೆಳಗಡೆ ಜ್ಞಾನಹೀನರಿಗಾಗುವ ಬಹುಮಾನವೂ ಅವಮಾನವೇ. ಜ್ಞಾನಹೀನರು, ಧ್ಯಾನ ಮಾಡಿದಂಥವ್ರು, ದೇವರನ್ನ ಸಡ್ಡೆ ಮಾಡಿದಂಥವ್ರು, ದೇವರನ್ನ ತಿಳಿಯದೇ ಇರುವಂಥವರು ಜ್ಞಾನಹೀನರು, ಅವರಿಗೆ ಬರುವಂತ ಬಹುಮಾನವು ಅವಮಾನ. ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಜ್ಞಾನೋಕ್ತಿ ಪುಸ್ತಕದಲ್ಲಿ. ನಾವು ಓದುವಾಗ ಭಾರಿ ಚೆಂದಾಗಿದೆ ಇದು. ಎಂಥ ಅರ್ಥಪೂರ್ವಕವಾದ ನಾವು ಕಲಿಯುವಂತ ಒಂದು ಸಂದೇಶವಾಗಿದೆ ಪ್ರಿಯರೇ. ಅದಕ್ಕಾಗಿ ನಾವು ಏನಾಗಿರ್ಬೇಕು? ಜ್ಞಾನಹೀನರಾಗಿ ಬದುಕಬಾರ್ದು, ಜ್ಞಾನ ಉಳ್ಳವರಾಗಿ ಬದುಕಬೇಕು. ಯಾರಿಗಾದ್ರೆ, ಅದಕ್ಕೆ ದೇವರು ಹೇಳ್ತಾರೆ, ಯಾವನಿಗಾದರ ಜ್ಞಾನ ಕಡಿಮೆ ಆಗಿದರೆ ನನ್ನನ್ನು ಕೇಳಿಕೊಳ್ಳಲಿ, ಅವನಿಗೆ ನಾನು ಉಚಿತವಾಗಿ ಕೊಡುತ್ತೇನೆ. ಹಾಲೆಲೂಯಾ. ಎಷ್ಟು ಚೆನ್ನಾಗಿದೆ. ಒಬ್ಬರು ಟೀಚರು, ಮಾಸ್ಟರು, ಒಬ್ಬರು ಪ್ರಿನ್ಸಿಪಾಲು, ಕಾಲೇಜ್ ಲೆಕ್ಚರು ಸಹ ಹೇಳಿಕೊಡುವುದಿಲ್ಲ. ಅಷ್ಟು ಚೆನ್ನಾಗಿ ಯೇಸು ಸ್ವಾಮಿ ನಮಗೆ ಕಲಿಸಿಕೊಡ್ತಾ ಇದ್ದಾರೆ. ಯಾಕೆ? ಈ ಶರೀರಧಾರಿ ಆಗಿರ್ಬೇಕಾದ್ರೆ ನಿನಗೆ ಕ್ಷಮೆ, ದಮೆ, ಇಲ್ಲಿಂದ ನೀನು ಎಲ್ಲವನ್ನು ಕಲಿತುಕೊಂಡು ಜ್ಞಾನವಂತನಾಗಿ ನೀನು ನನ್ನ ಹತ್ರ ಬರಬೇಕು, ಜ್ಞಾನಹೀನನಾಗಿ ಬರಬೇಡ. ಹಾಲೆಲೂಯಾ. ಇದಕ್ಕೆ ದೇವರು ನಮ್ಮನ್ನು ಕರೆದ. ಅದಕ್ಕಾಗಿ ಈ ಕೊಟ್ಟಂತ ಸಂದೇಶಕ್ಕಾಗಿ ಸ್ತೋತ್ರ ಮಾಡಿಕೊಳ್ಳೋಣ. ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು ಮುಕ್ತಾಯ ಮಾಡೋಣ. ಎಲ್ಲರೂ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಪ್ರೀತಿ ಸತ್ಯತೆಗಳೆಲ್ಲ ತುಂಬಿರುವ ಪರಮಾತ್ಮನೇ ನಿಮಗೆ ಸ್ತೋತ್ರ. ರಾಜಾದಿರಾಜನೇ, ಯುಗದ ಸಮಾಪ್ತಿವರೆಗೂ ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇರುತ್ತೇನೆ ಅಂತ ವಾಗ್ದಾನ ಮಾಡಿದ ನಂಬಿಗಸ್ತನಾಗಿರುವ ದೇವರೇ ನಿಮಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಪರಿಶುದ್ಧನಾದ ಒಳ್ಳೆಯ ದೇವರೇ ನಿಮಗೆ ಸ್ತೋತ್ರ ಮಾಡಿಕೊಳ್ತೇವೆ. ಸ್ವಾಮಿ ದೇವರೇ, ನಿಮ್ಮ ಮಾತಿನ ಮೇಲೆ ಸ್ವಾಮಿ ಕರ್ತನೆ ನಡೆಯುವಂತವರು ಭಾಗ್ಯವಂತರಾಗಿದ್ದಾರೆ. ಆ ಬಂಡೆಯ ಮೇಲೆ ಮನೆ ಕಟ್ಟುವುದಕ್ಕೆ ಹೋಲಿಕೆಯಾಗಿದೆ ಸ್ವಾಮಿ ದೇವರೇ. ಅದಕ್ಕಾಗಿ ಸ್ತೋತ್ರ. ಈ ಕೊಟ್ಟಂತ ಸಂದೇಶಕ್ಕಾಗಿ ಸ್ತೋತ್ರ ಕರ್ತನೆ. ಎಷ್ಟೋ ಜನಗಳಿಗೆ ಸ್ವಾಮಿ ದೇವರೇ ಈ ವಾಕ್ಯ ಉಪದೇಶವನ್ನು ಸಹಾಯ ಆಗಬಹುದು ದೇವರೇ. ಸ್ತೋತ್ರ ತಂದೆ, ಮಗ, ಪವಿತ್ರಾತ್ಮನ ಹೆಸರಿನಲ್ಲಿ ಪ್ರಾರ್ಥಿಸುವಾಗ ದೇವರೇ ಕರ್ತನೆ, ಇಲ್ಲಿ ಕೇಳುವಂತವರು ಸ್ವಾಮಿ ಯಾರಿದ್ದಾರೆ ಸ್ವಾಮಿ ದೇವರೇ, ಅವ್ರು ಎಲ್ಲರಿಗೂ ಸ್ವಾಮಿ ದೇವರೇ ದಯ ತೋರು. ಕರುಣಾನಿಧಿ ನೀನು ಸ್ವಾಮಿ. ಪ್ರೀತಿ ಸತ್ಯತೆಗಳ ತುಂಬಿರುವ ನನ್ನ ತಂದೆಯಾದ ದೇವರೇ, ನಿಮಗೆ ಮಾತ್ರ ಮಹಿಮೆಯಾಗಲಿ. ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇನೆ ಪರಲೋಕದ ತಂದೆ. ಆಮೇನ್. ಪ್ರೈಸ್ ಗಾಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.